ಈ ಹೆಡ್ಲೈನ್ಸ್ನ ಪ್ರಾಯೋಜಕರು ಎನ್ಬಿಸಿ ಬೇರಿಂಗ್ಸ್ ದೀರ್ಘಾವಧಿ ಸ್ಪರ್ಧೆಗಾಗಿ ಸುದೀರ್ಘವಾಗಿ. ಅಧಿವೇಶನದಲ್ಲಿ ಇವತ್ತು ಸಿಡಿದೇಳುತ್ತಾ ಬಿಜೆಪಿ. ವಾಲ್ಮೀಕಿ ಹಗರಣ ಮುಂದಿಟ್ಟು ಬೃಹತ್ ಹೋರಾಟ. 10,000 ಜನರೊಂದಿಗೆ ವಿಧಾನಸೌಧ ಮುತ್ತಿಗೆ ಪ್ಲಾನ್. ಮಾಜಿ ಸಚಿವ ನಾಗೇಂದ್ರ ಇಡಿ ಕಸ್ಟಡಿ ಅಂತ್ಯ. ಪರಪ್ಪನ ಅಗ್ರಹಾರ ಜೈಲ್ಗ ಮತ್ತೆ ಕಸ್ಟಡಿಗ. ಶಾಸಕ ಬಸನಗೌಡ ದದ್ದಲ್ ಅರೆಸ್ಟ್ ಸಾಧ್ಯತೆ. ಖಾಸಗಿ ಕಂಪನಿಗಳಲ್ಲಿ ಕನ್ನಡಿಗರಿಗೆ ಮೀಸಲಾತಿ ವಿಚಾರ. ಬೆಳಗ್ಗೆ ಆದೇಶ, ಸಂಜೆ ಉಲ್ಟಾ ಹೊಡೆದ ಸರ್ಕಾರ. ಇವತ್ತು 4 ಸಚಿವರಿಂದ ಸುದ್ದಿಗೋಷ್ಠಿಯ ಕೌತುಕ. ದರ್ಶನ್ ನ್ಯಾಯಾಂಗ ಬಂಧನ ಅವಧಿ ಅಂತ್ಯ. ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಜಡ್ಜಿ ಮುಂದೆ ಹಾಜರು. ಇಂದು ಮನೆ ಊಟದ ಅರ್ಜಿ ವಿಚಾರಣೆ. ಶಿರೂರು ಗುಡ್ಡ ಕುಸಿತದಲ್ಲಿ ಹಲವರು ನಾಪತ್ತೆ. 6 ಹಿಟಾಚಿ 4 ಜೆಸಿಬಿಗಳಿಂದ ಮಣ್ಣು ತೆರವು ಕಾರ್ಯ. ಶೋಧ ಕಾರ್ಯಾಚರಣೆಗೆ ಮಳೆಯಿಂದ ಪದೇ ಪದೇ ಅಡ್ಡಿ. ಸಕಲೇಶಪುರದಲ್ಲಿ ಏಕಾಏಕಿ ಕುಸಿದು ಬಿತ್ತು ಗುಡ್ಡ. ಶಿರಾಡಿ ಘಾಟ್ನಲ್ಲಿ ಓಮ್ನಿ ಮೇಲೆ ಕುಸಿತು ಮಣ್ಣು. ಹಾಸನದಲ್ಲಿ ಮನೆ ಗೋಡೆ ಉರುಳಿ ಗರ್ಭಿಣಿಯ ಕಾಲು ಕಟ್. ಮಲೆನಾಡು ಕರಾವಳಿಯಲ್ಲಿ ಮಳೆ ರುದ್ರ ತಾಂಡವ. 5 ಜಿಲ್ಲೆಗಳ 20ಕ್ಕೂ ಹೆಚ್ಚು ತಾಲೂಕುಗಳ ಶಾಲೆಗಳಿಗೆ ರಜೆ. ಉತ್ತರ ಕನ್ನಡ, ದಕ್ಷಿಣ ಕನ್ನಡದಲ್ಲಿ ರೆಡ್ ಅಲರ್ಟ್. ಮಲಪ್ರಭಾ ನದಿಯಲ್ಲಿ ನೀರಿನ ಮಟ್ಟ ಏರಿಕೆ. ಖಾನಾಪುರ ತಾಲೂಕಿನ ಹಲವೆಡೆ ಪ್ರವಾಹ ಭೀತಿ. ಕಬ್ಬು, ಭತ್ತ ಸೇರಿದಂತೆ ಹಲವು ಬೆಳೆಗಳು ಜಲಾವೃತ. ಚಿಕ್ಕಮಗಳೂರಿನಲ್ಲಿ ಮೈದುಂಬಿದ ಜಲಪಾತಗಳು. ಹಾಲ್ ನೊರೆಯಂತೆ ಧುಮ್ಮಿಕ್ತಾ ಇದೆ ಜರಿ ಫಾಲ್ಸ್. ಅಪಾಯದ ಮಟ್ಟ ಮೀರಿದ ಹೊನ್ನಮ್ಮನ ಹಳ್ಳ.